ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಕೇಂದ್ರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸತೀಶ್ ಮಾಧ್ಯಮಗೋಷ್ಠಿ ನಡೆಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ನೌಕರರ ಮೇಲೆ ಹಲ್ಲೆ ನಡೆಸಿರುವುದು ಅಮಾನವೀಯ ಎಂದು ಖಂಡಿಸಿದರು. ಸಂವಿಧಾನದಡಿಯಲ್ಲಿ ಸರ್ಕಾರದ ಸೂಚನೆಯಂತೆ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ತಮಗೆ ವಹಿಸಿದ ಕಾರ್ಯನಿರ್ವಹಣೆ ಮಾಡಲು ಹೋಗಿದ್ದಾಗ ರೈತಾಪಿ ವರ್ಗ ಏಕಾಏಕಿ ಹಲ್ಲೆ ನಡೆಸಿರುವುದು ಪ್ರಜಾಪ್ರಭುತ್ವವನ್ನು ಅಣಕಿಸುವಂತೆ ಆಗಿದೆ ಎಂದರು. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಯಾವುದೋ ದೇಶದವರಲ್ಲ, ಅವರೆಲ್ಲ ರೈತರ ಮಕ್ಕಳೇ ಎಂಬುದನ್ನು ಮನಗಾಣಬೇಕು. ಕಾನೂನನ್ನು ಕೈಗೆ ಎತ್ತಿಕೊಂಡಿರುವುದು ಸರಿಯಲ್ಲ. ಜಿಲ್ಲಾಡಳಿತ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ತಿಳಿಸಿದ ಅವರು, ಮುಂದಿನ ದಿನಗಳಲ್ಲಿ ಇದೇ ರೀತಿ ಎದುರಾದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ನಯವಾಗಿಯೇ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಬೆಂಗಳೂರು ದಕ್ಷಿಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ: ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಅಧಿಕಾರಿಗಳು ಮತ್ತು ನೌಕರರು ಯಾರೋ ಅವ್ರ ಮೇಲೆ ಮೊನ್ನೆ ನಡೆದಂತ ಬಿಡದಿಯಲ್ಲಿ ನಡೆದಂತ ಹಲ್ಲೆ ಕುರಿತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ನೌಕರ ಸಂಘದ ವತಿಯಿಂದ ನಾವು ಈ ಹಲ್ಲೆಯನ್ನ ಖಂಡಿಸ್ತೀವಿ. ಯಾವುದೇ ನೌಕರರು ಅಧಿಕಾರಿಗಳು ಏನು ನಮ್ಮ ಕೆಲಸಗಳಿರುತ್ತೋ ಅಷ್ಟನ್ನ ನಾವು ಸಾಂವಿಧಾನಿಕ ಹುದ್ದೆಯಂತೆ ನಾವು ನಡ್ಸ್ಕೊಂಡು ಬಂದಿರ್ತೀವಿ. ಆದ್ರೆ ಕೆಲ ಸಾರ್ವಜನಿಕರು, ರೈತರು ಸರ್ಕಾರಿ ಕೆಲಸದ ಮಧ್ಯದಲ್ಲಿ ನಮಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತುಂಬಾ ವಿಷಾದನೀಯ. ಈ ಘಟನೆಗಳು ನಡೀಬಾರ್ದು. ಯಾವುದೇ ರೈತರು ಅವ್ರ ಸಮಸ್ಯೆಗಳಿದ್ರೆ ಅಲ್ಲೇ ಹೇಳ್ಕೊಬೇಕು, ಆದ್ರೆ ಹಲ್ಲೆ ಮಾಡೋ ತನಕ ಹೋಗ್ಬಾರ್ದು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಜೊತೆಗೆ ಜಿಲ್ಲಾಡಳಿತ ಆಗ್ಲಿ, ಪ್ರಾಧಿಕಾರ ಆಗ್ಲಿ, ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ, ನೌಕರರಿಗೆ ಸೂಕ್ತ ರಕ್ಷಣೆಯನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲಾ ನೌಕರರು, ಅಧಿಕಾರಿಗಳು ಕೂಡ ಕುಟುಂಬ ಇರುತ್ತೆ. ಈಗ ಎಲ್ರು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ರೈತರ ಮಕ್ಕಳಿಗೆ ಹಲ್ಲೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಲಸ ಮಾಡೋರು ರೈತರ ಮಕ್ಕಳುಗಳೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಜಿಲ್ಲೆ ಇರ್ಬೋದು, ಅವರು ಕೂಡ ಮಕ್ಕಳೇ. ಆ ದೃಷ್ಟಿನಲ್ಲಿ ಯಾವುದೇ ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮ್ಮ ಸರ್ಕಾರಿ ನೌಕರರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ದಯಮಾಡಿ ನೀವು ಬಾಯಲ್ಲಿ ಹೇಳಿದ್ರು ಕೂಡ ಅವ್ರು ವಾಪಸ್ ಹೋಗ್ತಿದ್ರು. ಅಂತ ಸಂದರ್ಭದಲ್ಲಿ ನೀವು ಈ ರೀತಿಯ ವಿಕೋಪಕ್ಕೆ ತಗೊಂಡೋಗ್ಬಾರ್ದಾಗಿತ್ತು ಅಂತ ನಾನಾದ್ರೂ ಭಾವಿಸ್ತಾ, ಈ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಡೀಬಾರ್ದು. ಈ ಘಟನೆ ನಡೆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಅಥವಾ ಯಾವುದೇ ಒಂದು ಘಟನೆ ಆದ್ರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡ್ಲಿಕ್ಕೂ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತಾ, ನಮ್ಮ ನೌಕರ ಸಂಘದ ಉದ್ದೇಶ ಎಲ್ಲ ಅಧಿಕಾರಿಗಳು, ನೌಕರರಿಗೆ ರಕ್ಷಣೆ ಕೊಡೋದು ಮೊದಲನೇದಾಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮತ್ತೊಮ್ಮೆ ಯಾವುದೇ ನೌಕರರಿಗೆ, ಅಧಿಕಾರಿಗಳಿಗೆ ನೀವು ಏಕಾಏಕಿ ಹಲ್ಲೆ ಮಾಡೋದನ್ನ ಮೊದಲು ನಿಲ್ಲಿಸಿ ಶಾಂತಿಯುತವಾಗಿ ನೀವು ಹೇಳ್ಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ.